ಇಷ್ಟು 9 ವಿಗ್ರಹಗಳನ್ನ ನಿರ್ಮಾಣ ಮಾಡೋದಕ್ಕೆ ಎಷ್ಟು ದಿವಸ ಬೇಕಾಗತ್ತೆ? ನವದುರ್ಗಿ ಮತ್ತೆ ಶಾರದೆ ಮತ್ತೆ ಗಣಪತಿ ವಿಗ್ರಹವನ್ನ ನಿರ್ಮಾಣ ಮಾಡೋದಕ್ಕೆ 40ರಿಂದ 45 ದಿವಸಗಳ ಸಮಯ ತಗೊಳ್ತೀವಿ. ಶಿವಮೊಗ್ಗದಿಂದ ಇಲ್ಲಿ ಬಂದು ನಮ್ಮ ಟೀಮ್ ಸಂಪೂರ್ಣವಾಗಿ ಇಲ್ಲೇ ಹಾಲ್ಟ್ ಆಗಿರುತ್ತೆ. ಒಂದು 25 ದಿವಸ. ಇನ್ನು ದೇವರ ಕಾರ್ಯ ಅಂತ ಬಂದಾಗ ಈಗ ಉಪವಾಸ ಕುತ್ಕೊಳ್ಳೋದು, ಒಂದಷ್ಟು ವ್ರತಾಚರಣೆ ಮಾಡೋದು, ಆತರ ಏನಾದ್ರು ನೀವು ನಿಮ್ಮ ಟೀಮ್ ಮಾಡ್ತೀರಾ ವಿಗ್ರಹ ಕೆತ್ತನೆ ಮಾಡುವಾಗ? ಹೌದೌದು, ನಿತ್ಯ ಅನುಷ್ಠಾನ ಜಪ ಎಲ್ಲ ಇರ್ತದೆ. ನಿತ್ಯ ಅದಕ್ಕೆ ಆದಂತಹ ರೀತಿ ರಿವಾಜ್ಗಳಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಅನುಷ್ಠಾನಗಳೆಲ್ಲ ಇರುತ್ತೆ. ಆ ರೀತಿ ಜಪ ತಪಗಳನ್ನೆಲ್ಲ ಮಾಡ್ಕೊಂಡು ಸಾತ್ವಿಕ ಆಹಾರ ಸೇವನೆ ಮಾಡ್ಕೊಂಡು ನಾವು ಈ ಮೂರ್ತಿಗಳ ರಚನೆ ಕಾರ್ಯ ಮಾಡ್ತಾ ಇರ್ತೀವಿ. ನಾನು ಮೊದಲೇ ಹೇಳಿದ ಹಾಗೆ ಎಲ್ಲರೂ ಕೂಡ ಜಪ ಅನುಷ್ಠಾನ ಮಾಡ್ಕೊಂಡು ಈ ಮೂರ್ತಿಗಳನ್ನ ಮಾಡ್ತಾ ಇರೋದ್ರಿಂದ ಸಾಕ್ಷಾತ್ ಆ ಒಂದು ದೈವಿಕ ಶಕ್ತಿ ನಮ್ಮೊಳಗಡೆ ನಿಂತ ಕೆಲಸ ಮಾಡಿಸ್ತಾ ಇದೆ ಅಂತೇಳಿ ಆ ಭಾವದಲ್ಲಿ ಮಾಡ್ತಾ ಹೋಗ್ತೀವಿ. ಕೆಲವೊಂದು ದೇವಿಗಳ ಮುಖದಲ್ಲಿ ಸೌಮ್ಯತೆ ಇರುತ್ತೆ, ಆ ಸೌಮ್ಯ ಭಾವನ ತುಂಬುತ್ತಾ ಹೋಗ್ತೀವಿ. ಕೆಲವೊಂದು ನಗು ಇರುತ್ತೆ. ಈ ಮಹಾಕಾಳಿ ಅಂದಾಗ ಉಗ್ರ ಸ್ವರೂಪ ಇರುತ್ತೆ. ಆ ಉಗ್ರ ಸ್ವರೂಪವನ್ನು ನಾವು ಕಲ್ಪನೆ ಮಾಡ್ಕೊಂಡು ಆ ವಿಗ್ರಹದ ಮೂರ್ತಿಯನ್ನ ಮಾಡ್ತಾ ಹೋಗ್ತೇವೆ. ನೀವು ಇಷ್ಟು ವಿಗ್ರಹ ಮಾಡಿದಿರಲ್ಲ, ನಿಮ್ಗೆ ಮನಸ್ಸಿಗೆ ತೃಪ್ತಿ ಕೊಟ್ಟದ್ದು ಅಂತ ಹೇಳಿದ್ರೆ ಯಾವ ದೇವಿಯ ವಿಗ್ರಹ ಅಂತ ಕೇಳ್ಬೋದು? ಬಹುಶಃ ಬಹಳ ಕಷ್ಟದ ಕೆಲಸ ಇದು ಪ್ರಶ್ನೆ ಆಯ್ತು, ಆದ್ರೂ ಕೂಡ ಎಲ್ಲ ವಿಗ್ರಹಗಳು ನಮಗೆ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ತುಂಬಾ ನಮಗೆ ಇಷ್ಟ ಆಗುವಂತದ್ದು ಶಾರದೆ ವಿಗ್ರಹನೇ ನಮಗೆ ತುಂಬಾ ಇಷ್ಟ ಆಗುವಂತ ವಿಗ್ರಹ. ಯಾಕೆ ಅಂತ ಕೇಳಬಹುದಾ? ಯಾಕೆ ಅಂದ್ರೆ ಈ ಉಳಿದೆಲ್ಲ ಮೂರ್ತಿಗಳನ್ನ ಮಾಡುವಂತ ಜ್ಞಾನವನ್ನ ಕೊಟ್ಟಿರುವಂತವರೇ ಅವರು. ಹಾಗಾಗಿ ಶಾರದಾ ಮೂರ್ತಿ ನಮಗೆ ತುಂಬಾ ಇಷ್ಟ ಆಗುತ್ತೆ.